ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿ ಅಥವಾ ಶೇಂಗಾ ಪುಡಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇದು ಬಿಸಿ ಅನ್ನ, ಚಪಾತಿ, ರೊಟ್ಟಿ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ. ಮೊದಲು ಒಂದು ಚಿಕ್ಕದು ಬಾಳಿಗೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಶೇಂಗಾ ಕಾಳು ಹಾಕ್ಕೊತಾ ಇದ್ದೀನಿ. ಒಂದೊಂದು ಕಡೆ ಇದಕ್ಕೆ ಗುಡ್ಡೆ ಬೀಜ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗುತ್ತೆ. ತೀರ ಕರ್ರಗಾಗೋ ಥರನೂ ಹುರ್ಕೋಬಾರ್ದು, ಮೀಡಿಯಮ್ ಇದರಲ್ಲಿ ಹುರ್ಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ತೊಗೊಳ್ಳಿ. ನನಗೆ ಇಷ್ಟು ಸಾಕು ಅಂತ ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ ಹುರಿತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಬೇಗ ಕರ್ರಗಾಗಿಬಿಟ್ರೆ ಅದು ಒಂಥರ ಹೊತ್ತಿದ್ದ ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ ಕಡಲೆ ಚಟ್ನಿಯಲ್ಲಿ. ಇದಕ್ಕೆ ಕಡಲೆ ಚಟ್ನಿ ಅಂತಲೂ ಕರೀತಾರೆ. ನೋಡಿ ಈ ಥರ ಆಗಿದೆ ಇದು. ಇಷ್ಟು ಆಗೋ ಥರ ಹುರ್ಕೋಬೇಕು. ಹುರ್ಕೊಂಡು ಇದನ್ನು ತಣ್ಣಗಾಗಿ ಬಿಡಬೇಕು. 15 ಮಿನಿಟ್ಸ್ ಬಿಟ್ಬಿಟ್ಟು ಇದ್ರ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತಗೋಬೇಕು. ಒಬ್ಬೊಬ್ಬರು ತೆಗೆದೇನೂ ಹಾಕ್ತಾರೆ, ಬಟ್ ನಂಗೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ತೆಗಿತಾ ಇದ್ದೀನಿ. ಕೈಲೇ ಅದೆಲ್ಲ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಆಗಿದೆ ಅದು ತೆಗೆದಾದ್ಮೇಲೆ ಎಲ್ಲನೂ ಕ್ಲಿಯರಾಗಿ ಹೋಗಿಲ್ಲ. ಕೆಲವೊಂದು ಹೋಗಿದೆ, ಕೆಲವೊಂದು ಹೋಗಿಲ್ಲ. ಹೋದ್ರು ಹೊಟ್ಟೆ ಒಳಗೆ ಹೋಗುತ್ತಲ್ಲ, ತಿನ್ನೋ ಪದಾರ್ಥ ಅಲ್ಲ. ಸೊ ಹಂಗಾಗಿ ಇಷ್ಟು ತೆಗೆದಿದ್ದೀನಿ. ಇದಕ್ಕೆ ಇವಾಗ 1 ಗೆಡ್ಡೆ ಬೆಳ್ಳುಳ್ಳಿನ ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಶೇಂಗಾ ಕಾಳಿಗೆ 1 ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು. ಉಪ್ಪು, ಜೀರಿಗೆ ಮತ್ತು ಖಾರದ ಪುಡಿ, ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು. ಆಮೇಲೆ 1 ಕಪ್ ಕರಿಬೇವು ತೊಗೊಂಡಿದ್ದೀನಿ. ಹಾಕೋರು ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕ್ತಾರೆ, ಬಟ್ ನಾನು ಹಾಕಲ್ಲ, ಇಷ್ಟ ಆಗಲ್ಲ ನನಗೆ. ಸೊ ಹಂಗಾಗಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ನಾನು ತೊಗೊಂಡಿದ್ರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. 4 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಫಸ್ಟ್ ತೆರೆಯಾಗಿ ರುಬ್ಕೋಬೇಕು. ನಮ್ಮ ಕಡೆ ಸಣ್ಣಗೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ತೆರೆಯಾಗಿ ರುಬ್ಕೊಂಡು ಕರ್ಬೇವಿನ ಸೊಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ತೊಗೊಂಡಿದ್ರಲ್ಲಿ. ಇನ್ನು ಅರ್ಧ ಹಾಗೆ ಬಿಡಬೇಕು. ಇದನ್ನು ತರಿಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ತರಿಯಾಗಿದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ರುಬ್ಕೋಣ ಅಂತ ರುಬ್ಕೊಂಡಿದ್ದೀನಿ. ಇವಾಗ ಸರಿಯಾದ ಕನ್ಸಿಸ್ಟೆನ್ಸಿ ಬಂದಿದೆ, ನೋಡ್ತಾ ಇರ್ಬೋದು ನೀವೇ. ಸ್ವಲ್ಪ ಖಾರ ಕೆಂಪಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಂದು ಮೀಡಿಯಮ್ ಕೆಂಪಗಿತ್ತಲ್ಲ, ಸೊ ಹಾಗಾಗಿ ಈ ಕಲರ್ ಆಗಿದೆ. ಇನ್ನೇನು ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಇದು. ನೋಡಿ ಹಾಕ್ತಾಯಿದ್ದೀನಿ. ತೀರ ಸಣ್ಣಗೆ ಹಾಕ್ಕೊಂಡ್ಬಿಟ್ರೆ ನೀವು ಹೋಳಿಗೆ ಮಾಡ್ತಾರಲ್ಲ, ಶೇಂಗಾ ಹೋಳಿಗೆ, ಅದಕ್ಕೆ ಇಟ್ಬಿಟ್ಟು ತುಂಬಿಡ್ಬಿಟ್ಟು ಖಾರದ ಹೋಳಿಗೆ ಅಂತೇಳ್ಬಿಟ್ಟು ಹಂಗಾಗ್ಬಿಡುತ್ತೆ ಇದು. ತರಿಯಾಗಿ ರುಬ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟು ನಾನು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು 2 ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ. ನೋಡಿ ಬಿಸಿ ಅನ್ನ ಜೊತೆ ಏನೂ ಇಲ್ಲಪ್ಪ, ಸಾಂಬಾರು ಮಾಡ್ಲಿಕ್ಕೆ ಬೇಜಾರು, ಅದು ಒಬ್ಬರೇ ಇದ್ದಾಗ ತುಪ್ಪ ಆಮೇಲೆ ಇದು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ಹೇಳಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿರಿ ನನಗೆ. ನೋಡಿ, ಥ್ಯಾಂಕ್ ಯು.